ಸ್ನೇಹಿತರೆ ನಮಸ್ಕಾರ. ನೀವು ಸಿಲಿಕಾನ್ ಸಿಟಿ ಬೆಂಗಳೂರಿನ ಟ್ರಾಫಿಕ್ ಕಿರಿಕಿರಿ, ಹಾರ್ನ್ ಶಬ್ದ ಮತ್ತು ಕಾಂಕ್ರೀಟ್ ಬಿಲ್ಡಿಂಗ್ಗಳ ಮಧ್ಯೆ ಬೆಂದು ಹೋಗಿದ್ದೀರಾ? ಮನೆಯಿಂದ ಹೊರಬಂದ ತಕ್ಷಣ ಎಸಿ ಹಾಕಿದಂತಹ ತಂಪು ಗಾಳಿ ಬೇಕು ಅನಿಸ್ತಿದ್ಯಾ? ಹಾಗಿದ್ರೆ ನೀವು ಒಮ್ಮೆ ವಿದ್ಯಾರಣ್ಯಪುರದ ಒಳಗೆ ಕಾಲಿಡಲೇಬೇಕು. ಇದು ಉತ್ತರ ಬೆಂಗಳೂರಿನ ಒಂದು ಪುಟ್ಟ ಸ್ವಿಟ್ಜರ್ಲ್ಯಾಂಡ್ ಇದ್ದ ಹಾಗೆ. ಇಲ್ಲಿನ ರಸ್ತೆಗಳ ಮೇಲೆ ಮರಗಳು ಒಂದಕ್ಕೊಂದು ಕೈ ಜೋಡಿಸಿ ನಿಂತಿರೋದನ್ನ ನೋಡಿದ್ರೆ ನೀವು ಬೆಂಗಳೂರಿನಲ್ಲಿದ್ದೀರೋ ಅಥವಾ ಯಾವುದೋ ಅರಣ್ಯದ ಮಧ್ಯೆ ಇದ್ದೀರೋ ಅನ್ನೋ ಡೌಟ್ ಬರೋದು ಗ್ಯಾರಂಟಿ. ಈ ಸೈಲೆಂಟ್ ಮತ್ತು ಸಖತ್ ಕ್ಲಾಸಿ ಬಡಾವಣೆಯ ಅಸಲಿ ಗಮ್ಮತ್ತಿನ ಬಗ್ಗೆ ತಿಳಿದುಕೊಳ್ಳೋಣ. ವಿಜಯನಗರದ ಸಂತರ ಹೆಸರಿನ ಜ್ಞಾನದ ನೆಲೆ. ಸ್ನೇಹಿತರೆ, ಈ ಬಡಾವಣೆಗೆ ಇಷ್ಟೊಂದು ಪವಿತ್ರವಾದ ಹೆಸರು ಬರಲು ಕಾರಣ ಯಾರು ಗೊತ್ತಾ? ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಸ್ಫೂರ್ತಿಯಾದ ಮಹಾನ್ ಸಂತರು, ಆಧ್ಯಾತ್ಮಿಕ ಗುರುಗಳಾದ ಶ್ರೀ ಮಾಧವ ವಿದ್ಯಾರಣ್ಯರು. ಅವರ ನೆನಪಿಗಾಗಿ ಮತ್ತು ಅವರ ಹೆಸರಿನಲ್ಲೇ ಈ ಸುಂದರ ಬಡಾವಣೆಗೆ ವಿದ್ಯಾರಣ್ಯಪುರ ಅಂತ ಹೆಸರಿಟ್ರು. ಅಷ್ಟೇ ಅಲ್ಲ, ಇಲ್ಲಿನ ಪ್ರತಿಯೊಂದು ಬ್ಲಾಕ್ ಅಥವಾ ಲೇಔಟ್ಗೆ ಕೂಡ ನಮ್ಮ ಮಣ್ಣಿನ ಸಂಸ್ಕೃತಿ ಬಿಂಬಿಸುವ ಹೆಸರುಗಳಿವೆ. 70 ಮತ್ತು 80ರ ದಶಕದಲ್ಲಿ ಈ ಏರಿಯಾ ಡೆವಲಪ್ ಆದರೂ ಇವತ್ತಿಗೂ ಇಲ್ಲಿನ ಸಂಪ್ರದಾಯ ಮತ್ತು ಶಿಸ್ತು ಹಾಗೆಯೇ ಉಳಿದುಕೊಂಡಿದೆ. ಬಿಇಎಲ್ ಮತ್ತು HMT ನೌಕರರ ಡಿಸಿಪ್ಲಿನ್ ಬಡಾವಣೆ. ವಿದ್ಯಾರಣ್ಯಪುರ ಅಂದ್ರೆ ಅದು ಬರೀ ಲೇಔಟ್ ಅಲ್ಲ, ಅದೊಂದು ಅಚ್ಚುಕಟ್ಟುತನದ ಸಂಕೇತ. ಇದಕ್ಕೆ ಮುಖ್ಯ ಕಾರಣ ಅಕ್ಕಪಕ್ಕದಲ್ಲಿರೋ ಬಿಇಎಲ್ ಮತ್ತು HMT ಫ್ಯಾಕ್ಟರಿಗಳು. ಅಂದು ಈ ಕಂಪನಿಗಳಲ್ಲಿ ಕೆಲಸ ಮಾಡ್ತಿದ್ದ ಎಂಜಿನಿಯರ್ಗಳು ಮತ್ತು ನೌಕರರಿಗೆ ಈ ಬಡಾವಣೆ ನಿರ್ಮಾಣವಾಯಿತು. ನೌಕರರ ಶಿಸ್ತು ಇಲ್ಲಿನ ರಸ್ತೆಗಳ ಪ್ಲಾನಿಂಗ್ ನಲ್ಲೇ ಕಾಣಿಸುತ್ತೆ. ಅಗಲವಾದ ರಸ್ತೆಗಳು, ಪ್ಲಾನ್ ಆಗಿರೋ ಕಾಂಪೌಂಡ್ ಇರೋ ಮನೆಗಳು ಮತ್ತು ಯಾವುದೇ ಗಲಾಟೆ ಇಲ್ಲದ ವಾತಾವರಣ ಇಲ್ಲಿನ ಹೈಲೈಟ್. ಪೆನ್ಷನರ್ಸ್ ಪ್ಯಾರಡೈಸ್ ಮತ್ತು ಹಸಿರು ಹೊದಿಕೆ. ಬೆಂಗಳೂರು ಸಿಟಿಯ ಟೆಂಪರೇಚರ್ ಹೆಚ್ಚಾಗ್ತಿದ್ರು ವಿದ್ಯಾರಣ್ಯಪುರದಲ್ಲಿ ಮಾತ್ರ ಯಾವಾಗಲೂ ಒಂದು ರೀತಿಯ ತಂಪು ಇರುತ್ತೆ. ಯಾಕಂದ್ರೆ ಇಲ್ಲಿರೋ ಮರಗಳ ಸಂಖ್ಯೆ ಅಷ್ಟಿದೆ. ಬೆಳ್ಳಂಬೆಳಗ್ಗೆಯಲ್ಲಿ ವಾಕ್ ಹೋಗೋ ಮಜಾನೇ ಬೇರೆ. ಹಕ್ಕಿಗಳ ಚಿಲಿಪಿಲಿ ಶಬ್ದ ಕೇಳ್ತಾ ಫ್ರೆಶ್ ಆಕ್ಸಿಜನ್ ತಗೊಳ್ತಾ ವಾಕ್ ಮಾಡೋಕೆ ಹಿರಿಯ ನಾಗರಿಕರಿಗೆ ಇದಕ್ಕಿಂತ ಬೆಸ್ಟ್ ಏರಿಯಾ ಸಿಟಿಯಲ್ಲಿ ಇನ್ನೊಂದಿಲ್ಲ. ಅದಕ್ಕೆ ಇದನ್ನ ಅಸಲಿ ಪೆನ್ಷನರ್ಸ್ ಪ್ಯಾರಡೈಸ್ ಅಂತ ಕರೆಯೋದು. ಇಲ್ಲಿನ ಪಾರ್ಕ್ಗಳು ಇವತ್ತಿಗೂ ಚೆನ್ನಾಗಿ ಮೇಂಟೈನ್ ಆಗಿವೆ ಮತ್ತು ಸಂಜೆ ಹೊತ್ತು ಇಲ್ಲಿನ ಬೆಂಚ್ ಮೇಲೆ ಕೂತು ಹರಟೆ ಹೊಡೆಯೋ ಹಿರಿಯರ ಗುಂಪು ಈ ಏರಿಯಾದ ಅಸಲಿ ಜೀವಂತಿಕೆ. ದೈವಿಕ ನೆಮ್ಮದಿಯ ದುರ್ಗಾ ಪರಮೇಶ್ವರಿ ಸನ್ನಿಧಿ. ವಿದ್ಯಾರಣ್ಯಪುರಕ್ಕೆ ಬಂದು ಇಲ್ಲಿನ ದುರ್ಗಾ ಪರಮೇಶ್ವರಿ ದೇವಾಲಯದ ದರ್ಶನ ಪಡೆದಿದ್ರೆ ನಿಮ್ಮ ವಿಸಿಟ್ ಕಂಪ್ಲೀಟ್ ಆಗಲ್ಲ. ಬೆಟ್ಟದ ತುದಿಯ ಮೇಲೆ ನೆಲೆಸಿರುವ ಈ ದೇವಿಯ ಸನ್ನಿಧಿ ತುಂಬಾ ಜಾಗೃತ ಕ್ಷೇತ್ರ ಮತ್ತು ಪ್ರಶಾಂತ ತಾಣ. ಸಂಜೆ ಹೊತ್ತು ಇಲ್ಲಿಗೆ ಹೋದ್ರೆ ಅಲ್ಲಿನ ದೀಪದ ಅಲಂಕಾರ ಮತ್ತು ಮಂತ್ರ ಘೋಷಗಳು ಎಂತ ಟೆನ್ಷನ್ ಇದ್ರೂ ಮಾಯ ಮಾಡುತ್ತೆ. ಇನ್ನು ಫುಡ್ ವಿಷಯಕ್ಕೆ ಬಂದ್ರೆ ಇಲ್ಲಿನ ಮೇನ್ ರೋಡ್ ನಲ್ಲಿ ಸಿಗೋ ಲೋಕಲ್ ಕೆಫೆಗಳ ಫಿಲ್ಟರ್ ಕಾಫಿ ಮತ್ತು ಮಸಾಲಾ ದೋಸಾ ಟೇಸ್ಟ್ ಮಾಡಿದ್ರೆ ನೀವು ಇಲ್ಲಿಗೆ ಫಿದಾ ಆಗೋದು ಗ್ಯಾರಂಟಿ. ಇಲ್ಲಿನ ಹೋಟೆಲ್ಗಳಲ್ಲಿ ಇವತ್ತಿಗೂ ಅಪ್ಪಟ ಹಳೆ ಬೆಂಗಳೂರಿನ ರುಚಿ ಸಿಗುತ್ತೆ. ಕನೆಕ್ಟಿವಿಟಿ. ಏರ್ಪೋರ್ಟ್ಗೆ ಇದು ಶಾರ್ಟ್ ಕಟ್. ಒಂದು ಕಾಲದಲ್ಲಿ ವಿದ್ಯಾರಣ್ಯಪುರ ಅಂದ್ರೆ ಊರಿನ ಕೊನೆ ಅಂದ್ಕೊಳ್ತಿದ್ರು, ಆದ್ರೆ ಇವತ್ತು ಇದು ಹಾಟ್ ಫೇವ್ರೆಟ್. ಯಾಕಂದ್ರೆ ಇಲ್ಲಿಂದ ಏರ್ಪೋರ್ಟ್ಗೆ ಹೋಗೋದು ತುಂಬಾ ಈಸಿ. ಯಲಹಂಕ, ಹೆಬ್ಬಾಳ ಮತ್ತು ಜಾಲಹಳ್ಳಿ ಮೆಟ್ರೋ ಸ್ಟೇಷನ್ಗಳು ಇಲ್ಲಿಗೆ ಹತ್ತಿರದಲ್ಲೇ ಇವೆ. ನಮ್ಮ ಮೆಟ್ರೋ ಮುಂದಿನ ದಿನಗಳಲ್ಲಿ ಈ ಭಾಗಕ್ಕೆ ಇನ್ನೂ ಹತ್ತಿರ ಬರೋದ್ರಿಂದ ಇಲ್ಲಿನ ರಿಯಲ್ ಎಸ್ಟೇಟ್ ಬೆಲೆ ಕೂಡ ಆಕಾಶಕ್ಕೆ ಮುಟ್ಟಲಿದೆ. ಆದ್ರೂ ಕೂಡ ಇಲ್ಲಿನ ಜನರು ತಮ್ಮ ಏರಿಯಾದ ಹಸಿರನ್ನ ಮತ್ತು ಶಾಂತಿಯನ್ನ ಬಿಟ್ಕೊಡಲು ರೆಡಿ ಇಲ್ಲ. ನರಸೀಪುರ ಕೆರೆ ಮತ್ತು ಹಸಿರಿನ ಸಿರಿ. ವಿದ್ಯಾರಣ್ಯಪುರದ ಸೌಂದರ್ಯಕ್ಕೆ ಮತ್ತೊಂದು ಗರಿ ಅಂದ್ರೆ ಅದು ಇಲ್ಲಿನ ನರಸೀಪುರ ಕೆರೆ. ಒಂದು ಕಾಲದಲ್ಲಿ ಅಳಿವಿನ ಅಂಚಿನಲ್ಲಿದ್ದ ಈ ಕೆರೆಯನ್ನ ಸ್ಥಳೀಯ ನಿವಾಸಿಗಳು ಮತ್ತು ಸರ್ಕಾರಿ ಸಂಸ್ಥೆಗಳು ಸೇರಿ ಈಗ ಒಂದು ಅದ್ಭುತ ನೇಚರ್ ಸ್ಪಾಟ್ ಆಗಿ ಬದಲಿಸಿದ್ದಾರೆ. ಇನ್ನು ಈ ಏರಿಯಾದ ಪಕ್ಕದಲ್ಲೇ ಇರೋ GKVK ಕೃಷಿ ವಿಶ್ವವಿದ್ಯಾಲಯ ಆವರಣವು ವಿದ್ಯಾರಣ್ಯಪುರಕ್ಕೆ ಒಂದು ಬೃಹತ್ ಆಕ್ಸಿಜನ್ ಪಾರ್ಕ್ ಇದ್ದ ಹಾಗೆ. ವೀಕೆಂಡ್ ಬಂತು ಅಂದ್ರೆ ಸಾಕು, ಇಲ್ಲಿನ ಜನ ಕೆರೆ ದಂಡೆ ಮೇಲೆ ಕೂತು ಅಥವಾ GKVK ಹಸಿರಿನ ಮಧ್ಯೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಈ ಭಾಗದ ಜನರ ಪರಿಸರ ಪ್ರೇಮ ಎಷ್ಟಿದೆ ಅಂದ್ರೆ ಇಲ್ಲಿನ ಪ್ರತಿಯೊಬ್ಬ ನಿವಾಸಿಯು ತಮ್ಮ ಏರಿಯಾದ ಗಿಡ ಮರಗಳನ್ನ ತಮ್ಮ ಮನೆಯ ಸದಸ್ಯರಂತೆ ಕಾಪಾಡ್ತಾರೆ. ವಿದ್ಯಾರಣ್ಯಪುರ ಅನ್ನೋದು ನವ ಬೆಂಗಳೂರಿನ ವೇಗ ಮತ್ತು ಹಳೆ ಬೆಂಗಳೂರಿನ ನೆಮ್ಮದಿಯ ನಡುವಿನ ಒಂದು ಸುಂದರ ಸೇತುವೆ. ಇಲ್ಲಿ ಆಧುನಿಕತೆ ಇದೆ, ಆದ್ರೆ ಗದ್ದಲ ಇಲ್ಲ. ಇಲ್ಲಿ ಶ್ರೀಮಂತಿಕೆ ಇದೆ, ಆದ್ರೆ ಹಮ್ಮಿಲ್ಲ. ನೀವು ಫ್ಯಾಮಿಲಿ ಜೊತೆ ಲೈಫ್ ಸೆಟಲ್ ಆಗೋಕೆ ಅಥವಾ ವೀಕೆಂಡ್ ನಲ್ಲಿ ಒಂದು ಸೈಲೆಂಟ್ ಡ್ರೈವ್ ಹೋಗೋಕೆ ಉತ್ತರ ಬೆಂಗಳೂರಿನಲ್ಲಿ ಇದಕ್ಕಿಂತ ಒಳ್ಳೆ ಜಾಗ ಬೇರೊಂದಿಲ್ಲ. ನಿಮ್ಮ ಏರಿಯಾ ಬಗ್ಗೆ ಕೂಡ ತಿಳ್ಕೊಳ್ಬೇಕಾ? ನಿಮ್ಮ ಏರಿಯಾ ಯಾವುದು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತಾ? ವಿದ್ಯಾರಣ್ಯಪುರದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ.